ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆ ಇದ್ದಾರೆ ಜನಪ್ರಿಯ ಜಿಲ್ಲಾ ಶಸ್ತ್ರಚಿಕಿತ್ಸಕ ದಿವಂಗತ ಡಾಕ್ಟರ್ ಗುರಪ್ಪರ್ ಅವರ ಸುಪುತ್ರ ಡಾಕ್ಟರ್ ಲೋಕಾನಂದ್ ಅವರು ಕೂಡ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸೋಣ. ನಮಸ್ಕಾರ ಡಾಕ್ಟ್ರೇ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಗೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ನಿಮ್ಮ ಮತ, ಯಾರಾಯ್ತಾರೆ MP? ಈ ಬಾರಿ ನನ್ನ ಮತ ಡಾಕ್ಟರ್ CN ಮಂಜುನಾಥ್ ರವ್ರಿಗೆ. ಈ ಸಲ ಡಾಕ್ಟರ್ CN ಮಂಜುನಾಥ್ ಅವರು ಈ ಬಾರಿ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ MP ಆಗಿ ಆಯ್ಕೆ ಆದ್ರಲ್ಲಿ ಯಾವ್ದು ಎರಡು ಮಾತಿಲ್ಲ. ಅವರು ಈ ಬಾರಿ ಈ ಬೆಂಗಳೂರು ಗ್ರಾಮಾಂತರ MP ಆಗಿ ಸೇವೆ ಸಲ್ಲಿಸ್ತಾರೆ. ಅವ್ರ ಸೇವೆಯನ್ನ ನಮ್ಮ ಬೆಂಗಳೂರು ಗ್ರಾಮಾಂತರ ಜನತೆ ಪಡೆದುಕೊಳ್ತಾರೆ. ಅವ್ರು ಪಡೆದುಕೊಳ್ಳೋಕೆ ಹೆಚ್ಚೆಚ್ಚು ಮತವನ್ನು ಹಾಕ್ತಾರೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಡಾಕ್ಟರ್ ಮಂಜುನಾಥ್ ಅವರಿಗೆ ಏಕೆ ಮತ ಹಾಕಬೇಕು? ಡಾಕ್ಟರ್ ಮಂಜುನಾಥ ಥರದವರು ರಾಜಕೀಯಕ್ಕೆ ಬಂದರೆ ಎಜುಕೇಟೆಡ್ಸು, ರಾಜಕೀಯನ ಮುಂದಿನ ದಿನ ನೀಟ್ ಮಾಡ್ಬೋದಾಗ್ತದೆ. ಮತ್ತು ರಾಜಕೀಯದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದರೆ ಮುಂದಿನ ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋ ಒಂದು ಆಶಾಭಾವನೆ ಇದೆ ನಮಗೆಲ್ಲ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಆದ್ದರಿಂದ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಗೆಲ್ಲಿಸ್ತಾರೆ ಜನ, ಬೆಂಗಳೂರು ಗ್ರಾಮದ ಜನ ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಡಾಕ್ಟ್ರೇ, ತಮ್ಮ ತಂದೆ ದಿವಂಗತ ಡಾಕ್ಟರ್ ಗುರಪ್ಪರ್ ಅವರು ಒಬ್ಬ ವೈದ್ಯರಾಗಿಲ್ದೇನೆ ರಾಜಕಾರಣದಲ್ಲೂ ಸಹ ಗುರುತಿಸ್ಕೊಂಡಿದ್ರು. ಅಂದ್ರೆ ರಾಜಕೀಯ ದೊಡ್ಡ ದೊಡ್ಡ ನಾಯಕರು ಅವ್ರ ಜೊತೆ ನಿಕಟ ಸಂಪರ್ಕದಲ್ಲಿದ್ರು. ಅವರ ಸುಪುತ್ರರು ತಾವು. ನಿಮ್ಮ ನಡೆಯ ಮೇಲೆ ಒಂದು ಸಮುದಾಯದ ನಡೆ ಇರ್ತದೆ ಅಂತ ನಾನು ಭಾವಿಸ್ತೀನಿ. ಆದರೆ ದಲಿತ ಸಮುದಾಯ BJP ಎತ್ತ ಹೋಗ್ತಾ ಇರೋದು ಎಷ್ಟು ಸರಿ? ದಲಿತ ಸಮುದಾಯ BJP ಹೋಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತೀರಿ? ಕಾಂಗ್ರೆಸ್ ಪರ ಹೋಗ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಇಷ್ಟು ವರ್ಷ 50-60 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ದಲಿತ ಸಮುದಾಯದವ್ರು ಓಟ್ ಹಾಕೋ ಬಂದ್ರು. ಏನ್ ಕೊಡುಗೆ? ಅಕ್ಕಿ ಬೇಳೆ ಇದನ್ನ ಕೊಟ್ಟೆ, ಅಷ್ಟಲ್ಲೇ ಬಡವರಾಗೆ ಉಳ್ಕೊಳ್ಳದೆ. ಅವ್ರಿಗೆ ಆರ್ಥಿಕವಾಗಿ ಏನು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳ್ಬೇಕು. ಆರ್ಥಿಕವಾಗಿ ಅವ್ರಿಗೆ ಏನೇನೋ ಬೆಳವಣಿಗೆಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅಂತ ಹೇಳ್ಬೇಕಾಗ್ತದೆ. ಆದ್ರಿಂದ ಪಕ್ಷದ ಮುಖಾಂತರ ರಾಜಕೀಯ ಮಾಡೋದ್ ಬದಲು ವ್ಯಕ್ತಿ ನೋಡ್ಕೊಂಡು ರಾಜಕೀಯ ಮಾಡೋಂಥದ್ದನ್ನ ನಮ್ಮ ಜನಾಂಗ ಕಲಿಬೇಕಾಗ್ತದೆ. ಆದ್ರಿಂದ ನಾನು ವ್ಯಕ್ತಿ ಆಧಾರಿತ ರಾಜಕೀಯನ ಮಾಡೋಣ. ಇದರಲ್ಲಿ ಡಾಕ್ಟರ್ CN ಮಂಜುನಾಥ್ ಸೂಕ್ತ ಅಂತ ಹೇಳಿ ನಾವು BJP ಸರ್ಕಾರನ ಬೆಂಬಲಿಸ್ತಾ ಬಂದಿದ್ದೇವೆ. BJP ಮತ್ತೆ ಅಧಿಕಾರಕ್ಕೆ ಬಂದ್ರೆ ಸಂವಿಧಾನದಕ್ಕೆ ಕೈ ಹಾಕ್ತಾರೆ ಅಂತಕ್ಕಂಥದ್ದು ಆರೋಪ ಇದೆ. ಅದ್ರ ಬಗ್ಗೆ ತಾವು ಏನ್ ಹೇಳ್ತೀರಿ? ಇದೆಲ್ಲ ಸುಳ್ಳು. ಈಗ ಮೊನ್ನೆ ಮೋದಿ ಅವರು ಹೇಳಿದ್ದಾರೆ, ಅಮಿತ್ ಶಾ ಹೇಳಿದ್ದಾರೆ, ಡಾಕ್ಟರ್ ಅಂಬೇಡ್ಕರ್ ಅವ್ರು ಬಂದ್ರು ನಾವು ಮಾಡೋಕ್ಕಾಗಲ್ಲ ಅದನ್ನ ಸಂವಿಧಾನ ಚೇಂಜ್ ಮಾಡಿಕೆ ಅಂತ. ಇದು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಹೊರತು ಇನ್ನೇದಲ್ಲ. ದಲಿತ ಸಮುದಾಯನ ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ತರ ಒಂದು ಮಾತುಗಳು ಬರುತ್ತೆ. ಅದು ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಮಾತು ಬರ್ತದೆ ಹೊರತು ಬೇರೆ ದಿನಗಳಲ್ಲಿ ಯಾಕೆ ಬರಲ್ಲ? 5 ವರ್ಷ ಯಾವತ್ತೂ ಬರಲ್ಲ ಈ ಮಾತು. ಬರೋದು ಬರೀ ಎಲೆಕ್ಷನ್ ಟೈಮಲ್ಲಿ ಅಷ್ಟೇನೆ. ಸಂವಿಧಾನ ಈಗ 10 ವರ್ಷ ಆಯ್ತು, ಎಲ್ಲಿ ಸಂವಿಧಾನ ಚೇಂಜ್ ಮಾಡಿದ್ರು? ಎಲ್ಲಿ ಚೇಂಜ್ ಮಾಡಿತ್ತು? ಅದು ಮಾಡಿಕ್ಕಾಗಲ್ಲ. ಆದ್ರಿಂದ ಇವೆಲ್ಲ ಸುಳ್ಳು. ಇದನ್ನೆಲ್ಲ ನಂಬಾರ್ದು. ಈ ಸಮುದಾಯದವರು ಬೇರೆ ಪಾರ್ಟಿಲಿ ಇದ್ದಂಗೆ ಒಂದೇ ಪಾರ್ಟಿಗೆ ಸ್ಟಿಕ್ ಆನ್ ಆಗಬಾರ್ದು. ಎಲ್ಲ ಪಾರ್ಟಿಗೂ ಓಟ್ ಹಾಕ್ಬೇಕಾಗ್ತದೆ. ಆದ್ರಿಂದ ಅತಿ ಹೆಚ್ಚು ಈ ದೇಶ ಕಾಯಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ಎಲ್ಲ ನಮ್ಮ ದಲಿತ ಸಮುದಾಯ ಹೆಚ್ಚು ಮತ ಹಾಕ್ತಾರೆ ಅಂತ ನಾನಾದ್ರೂ ಭಾವಿಸಿರ್ತೇನೆ. ಒಬ್ಬ ವೈದ್ಯರಾಗಿ, ಸಮುದಾಯದ ಪ್ರಜ್ಞಾವಂತ ಮುಖಂಡರಾಗಿ ಈ ಬಾರಿ ದಲಿತ ಸಮುದಾಯ BJPನೇ ಬೆಂಬಲಿಸುವರೆ? ಹೌದು, ಅತಿ ಹೆಚ್ಚಾಗಿ ಬೆಂಬಲಿಸ್ತಾರೆ. ಯಾವುದೋ 4-5 ಜನ ಮುಖಂಡರು ಒದ್ದಾದ ತಕ್ಷಣ ಇಡೀ ದಲಿತ ಸಮುದಾಯ ಯಾವುದೇ ಕಾರಣಕ್ಕೂ ಅವ್ರ ಹಿಂದೆ ಹೋಗಲ್ಲ. ಆದ್ರಿಂದ ಈ ಸಮುದಾಯ ಅತಿ ಹೆಚ್ಚು ಮತಗಳನ್ನು ಈಗ ಆಲ್ರೆಡಿ ಸ್ಟಾಟಿಸ್ಟಿಕ್ಸ್ ಮೂಲಕ ಹೋದ್ರೆ ನೀವು ಅತಿ ಹೆಚ್ಚು MP ನಮ್ಮ ದಲಿತ ಸಮುದಾಯದ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅತಿ ಹೆಚ್ಚು BJP MP-ಗಳಾಗಿರೋದು BJP-ಯಲ್ಲೇ. ಆದ್ರಿಂದ ಈ ಸಮುದಾಯ BJP ಜೊತೆಲಿ ಇದೆ. ಮಾಜಿ ಸಚಿವ, ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ CP ಯೋಗೇಶ್ವರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನೀವು, CP ಯೋಗೇಶ್ವರು ಕುಮಾರಸ್ವಾಮಿ ಅವರು ಹೊಂದಾಣಿಕೆ ಆಗಿದ್ರೆ, JDS BJP ಹೊಂದಾಣಿಕೆ ಆಗಿದ್ರೆ, ಇದರಲ್ಲಿ ಬಾರಿ ಏನಾದ್ರು ಸಹಕಾರಿ ಆಗ್ಬಹುದೇ ಡಾಕ್ಟರ್ ಮಂಜುನಾಥ್ ಅವರಿಗೆ? ಹೌದು, ಈಗ ಲಾಸ್ಟ್ ಟೈಮು ಈ ಸ್ಟಾಟಿಸ್ಟಿಕ್ಸ್ ನೋಡಿದಾಗ ಲಾಸ್ಟ್ ಟೈಮು JDS ಕಾಂಗ್ರೆಸ್ ಒಂದಾಗಿ ಎಲೆಕ್ಷನ್ ಮಾಡ್ತಾರೆ. ಅಶ್ವಥ್ ನಾರಾಯಣ ಅವರು BJP-ಯಿಂದ ಕಂಟೆಸ್ಟ್ ಮಾಡ್ತಾರೆ. ಆ ಟೈಮಲ್ಲಿ ಅಶ್ವಥ್ ನಾರಾಯಣ ಅವರು ವೀಕ್ ಕ್ಯಾಂಡಿಡೇಟ್ ಲೆಕ್ಕ ಇರ್ತಾರೆ. ಚನ್ನಪಟ್ಟಣದಲ್ಲೆಲ್ಲ ಅವ್ರ ಪರ ಓಟೇ ಕೇಳಲ್ಲ ಎಲ್ಲ ಕಡೆ ಇದ್ರಲ್ಲೂ. ಆದರೆ ಇವರು
ನಮ್ಮ ಡಿ.ಕೆ. ಸುರೇಶ್ ಅವರು 8,75,000 ಸಮಥಿಂಗ್ ಮತದಿಂದ ಗೆಲ್ತಾರೆ. ಆ ಟೈಮಲ್ಲಿ ನಮ್ಮ ಅಶ್ವಥ್ ನಾರಾಯಣ ಅವರು 6,75,000 ಸಮಥಿಂಗ್ ಮತ ಪಡೆದುಕೊಳ್ತಾರೆ. ಇದರಲ್ಲಿ ಡಿಫ್ರೆನ್ಸ್ 2 ಲಕ್ಷ. ಆದರೆ ಆ 2 ಲಕ್ಷದಲ್ಲಿ 1 ಲಕ್ಷ ಕನಕಪುರದಿಂದ ಲೀಡ್ ತಗೊಂಡಿರ್ತಾರೆ. ಇನ್ನೊಂದು ಲಕ್ಷ 6-7 ಕ್ಷೇತ್ರಗಳಲ್ಲಿ ಬಂದಿರ್ತದೆ. ಆದರೆ ಈ ಸಲ ಸಿ ಎನ್ ಮಂಜುನಾಥ್ ಭಾಳ ಸ್ಟ್ರಾಂಗ್ ಕ್ಯಾಂಡಿಡೇಟು, ಮತ್ತು ಜೊತೆಗೆ ಬಿಜೆಪಿ JDS ಒಂದಾಗಿರೋದ್ರಿಂದ ನಮ್ಗೆ ಇದರಲ್ಲಿ ಪ್ಲಸ್ ಆಗ್ತದೆ. ಜೊತೆಗೆ ಲಾಸ್ಟ್ ಟೈಮು ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನಮ್ಮ ಮುನಿರತ್ನ ಅವರು ಕಾಂಗ್ರೆಸ್ MLA ಆಗಿರ್ತಾರೆ. ಈ ಬಾರಿ ಅವರು ನಮ್ಮ BJP MLA ಆಗಿರ್ತಾರೆ. ಇವೆಲ್ಲ ನೋಡಿದ್ರೆ ಮಂಜುನಾಥ್ ಅವರು ಮಿನಿಮಮ್ 1.5-2 ಲಕ್ಷ ಲೀಡಿಂದ ಗೆಲ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ. ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ ಗ್ಯಾರಂಟಿ ಯೋಜನೆಗಳು ಸಾಕಷ್ಟು ಪ್ರಮಾಣದಲ್ಲಿ ಮಂಜುನಾಥ್ರವರಿಗೆ ಹಿನ್ನಡೆ ಮಾಡ್ತವೆ ಅಂತಕ್ಕಂಥದ್ದು ಇದೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ಯಾವುದೇ ಹಿನ್ನಡೆ ಆಗಿಲ್ಲ. ಕಾಂಗ್ರೆಸ್ ಪಾರ್ಟಿ ಅವ್ರು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ ಪಾರ್ಟಿ ಮಾಡಿರೋದು ಈಗ ಅದು ಅಷ್ಟೊಂದು ಈ ಪ್ರಸ್ತುತ ಇದರಲ್ಲಿ ಅಷ್ಟೊಂದು ಎಫೆಕ್ಟ್ ಆಗಲ್ಲ. ಯಾಕಂದರೆ ಜನಗಳಿಗೆ ಆಲ್ರೆಡಿ ಎಲ್ಲ ಈ ಅಕ್ಕಿ ಬೇಳೆ ತಗೊಳ್ಳೋಷ್ಟು ತಾಕತ್ತು ಬಂದಿದೆ. 50 ವರ್ಷದಿಂದ ಮಾಡಿದರೆ ಇದು ಎಫೆಕ್ಟಿವ್ ಆಗಿರ್ತಿತ್ತು. ಈಗ ಎಲ್ಲರೂ ಅವರು ಊಟ ಮಾಡೋ ತಾಕತ್ತು ಅವ್ರಿಗಿದೆ, ದುಡಿ ತಾಕತ್ತಿದೆ, ಅವ್ರಿಗೆ KB ಬಿಲ್ ಕಟ್ಟೋ ತಾಕತ್ತಿದೆ. 50 ವರ್ಷದಿಂದ ಬಡತನ ಇತ್ತು. ಅವತ್ತು ಮಾಡಿದ್ರೆ ಇದು ಎಫೆಕ್ಟ್ ಆಗ್ತಿತ್ತು. ಈಗೇನು ಅಂತ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಲ್ಲ ಇದು. ಅಂದರೆ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ನಿಖರವಾಗಿ ಯಾರು ಆಗ್ತಾರೆ MP? ನಿಖರವಾಗಿ 100% ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹಾಗೆ ಆಗ್ತಾರೆ. ಇದರಲ್ಲಿ 2 ಮಾತಿಲ್ಲ. ಡಾಕ್ಟ್ರೇ, ಕೊನೆಯದಾಗಿ ಸಂಗ್ರಾಮ ಟಿವಿಯ ಮುಖಾಂತರ ಸಂಗ್ರಾಮ ಟಿವಿಯ ವೀಕ್ಷಕರಿಗೆ ನಿಮ್ಮ ಸಂದೇಶವೇನು? ಸಂಗ್ರಾಮ TV ವೀಕ್ಷಕರಿಗೆ ನನ್ನ ಸಂದೇಶ ಏನಂದರೆ, ದಯವಿಟ್ಟು BJPಗೆ ವೋಟ್ ಮಾಡಿ. ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಭಾಳ ಒಳ್ಳೆ ಮನುಷ್ಯ ಇದ್ದಾರೆ. ಇವರು ಪಕ್ಷಾತೀತ ಮತ್ತು ಜಾತ್ಯತೀತವಾಗಿ ಎಲ್ಲ ವೋಟ್ ಮಾಡೋ ಮುಖಾಂತರ ಇವ್ರನ್ನ ಗೆಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಈ ಒಳ್ಳೆಯ ಜನಗಳು ರಾಜಕೀಯಕ್ಕೆ ಬರುವಂಥ ಒಂದು ಹುಮ್ಮಸ್ಸು, ಪ್ರೇರಣೆ ಬರ್ತದೆ. ರಾಜಕೀಯ ಕ್ಷೇತ್ರ ನೀಟ್ ಆಗ್ತದೆ ಅಂತ ನನ್ನ ಒಂದು ಈ ಮನವಿಯನ್ನು ಮಾಡ್ತಾ, ಡಾಕ್ಟರ್ ಮಂಜುನಾಥ್ ಅವರಿಗೆ ಹೆಚ್ಚೆಚ್ಚು ಮತಗಳು ನೀಡಿ ಈ ಬಾರಿ ಗೆಲುವು ತಂದುಕೊಟ್ರೆ ಮುಂದಿನ ದಿನಗಳಲ್ಲಿ ಎಜುಕೇಟೆಡ್ಸ್ ಬರೋಕ್ಕೆ ಭಾಳ ದೊಡ್ಡ ಒಂದು ಇದೇ ನಾಂದಿ ಆಗ್ತದೆ ಅಂತ ನಾನು ತಿಳ್ಕೊಂಡಿರ್ತೇನೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ದಲಿತ ಸಮುದಾಯಕ್ಕೆ ನೀವು ನೀಡುವ ಸಂದೇಶವೇನು? ಚನ್ನಪಟ್ಟಣ ದಲಿತ ಸಮುದಾಯಕ್ಕೆ ನಾವು ನೀಡುವ ಸಂದೇಶ ಏನಂದರೆ, ಯಾವುದೇ ಕಾರಣಕ್ಕೂ ನಮ್ಮ ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಯಾರ ಕೈಯಿಂದನೂ ಆಗಲ್ಲ. ಇದು ತಪ್ಪು ಸಂದೇಶಗಳನ್ನ ರಾಜಕೀಯ ಟೈಮಲ್ಲಿ ಎಲೆಕ್ಷನ್ ಟೈಮ್ಗಳಲ್ಲಿ ಕಾಂಗ್ರೆಸ್ನವರು ಹರಡ್ಕೊಂಡು ಬರ್ತಾ ಇದ್ದಾರೆ. ಆದ್ದರಿಂದ ಯಾರೂ ಹೆದರಬೇಕಾಗಿಲ್ಲ. ಇದಕ್ಕೆ ಮೋದಿಯವರು, ಅಮಿತ್ ಶಾ ಎಲ್ಲರೂ ಆಶ್ವಾಸನೆ ಕೊಟ್ಟಿರ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವ್ರು ಬಂದ್ರೂ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಂತೇಳಿ. ಆದ್ದರಿಂದ ಇದರಿಂದ ಯಾರೂ ವಿಚಲಿತರಾಗದೆ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಬೇಕಾಗಿ ತಮ್ಮಲ್ಲಿ ನಮ್ಮ ಸಮುದಾಯದ ಮತಗಳನ್ನ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ವೀಕ್ಷಕರೇ, ಇಲ್ಲಿಯವರೆಗೆ ನಮ್ಮ ಜೊತೆಯಲ್ಲಿದ್ದಂತಹ ಜನಪ್ರಿಯ ಜಿಲ್ಲಾ ಸಚಿವರು ದಿವಂಗತ ಡಾಕ್ಟರ್ ಗುರುಪುರವರ ಪುತ್ರ ಡಾಕ್ಟರ್ ಲೋಕಾನಂದರವರು ಹಲವಾರು ರಾಜಕೀಯ ವಿಚಾರದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ.